ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು SIT ಪೊಲೀಸರು ಇಬ್ಬರು ಆಂಬ್ಯುಲೆನ್ಸ್ ಚಾಲಕರಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ನೋಟಿಸನ್ನು ನೀಡಿದರು. ಸೊ ಈ ಹಿನ್ನೆಲೆಯಲ್ಲಿ ಬೆಳ್ತಂಗಡಿ ಇಬ್ಬರು ಆಂಬ್ಯುಲೆನ್ಸ್ ಚಾಲಕರು, ಪ್ರಮುಖವಾಗಿ ಜಲೀಲ್ ಬಾಬಾ ಮತ್ತು ಹಮೀದ್ ಎಂಬವರು ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ. ಈ ವಿಚಾರದ ಕುರಿತಂತೆ ಮಾತನಾಡೋದಕ್ಕೆ ಇದೀಗ ನಮ್ಮ ಜೊತೆ ಆಂಬ್ಯುಲೆನ್ಸ್ ಚಾಲಕ ಹಮೀದ್ ಅವರಿದ್ದಾರೆ. ಅವ್ರು ಮಾತಾಡ್ತೀನಿ. ಸರ್, ತಮಗೆ ಯಾವಾಗ SIT ಅವರು ಬರೋದಕ್ಕೆ ಹೇಳಿದರು ಮತ್ತು ಯಾವ ಕಾರಣಕ್ಕಾಗಿ ತಾವು ವಿಚಾರಣೆಗೆ ಬರ್ತಾ ಇದ್ದೀರಿ ಅಂತೇಳಿ? ನಿನ್ನೆ ಸಂಜೆ ಸುಮಾರು ಒಂದು 3:30 ಗಂಟೆಗೆ ಫೋನ್ ಬಂತು. ನಾವು SIT ಕಚೇರಿಯಿಂದ ಮಾತಾಡ್ತಾ ಇದ್ದೇವೆ. ಹಮೀದ್ ಅಲ್ವಾ ಕೇಳಿದ್ರು. ಹೌದು ಹೇಳಿ. ಒಮ್ಮೆ SIT ಕಚೇರಿಗೆ ನಾಳೆ ಒಂದು ವಿಚಾರಣೆ ಇದೆ, ನಾಳೆ ಬೆಳಿಗ್ಗೆ ಒಂದು 11:30ಗೆ ಬನ್ನಿ ಅಂದರು. ಯಾವ ಕಾರಣಕ್ಕೆ ಏನಕ್ಕೆ ಅಂತ ಕೇಳಿದೆ. ಏನಿಲ್ಲ, ತುಂಬ ವರ್ಷದಿಂದ ಆ್ಯಂಬುಲೆನ್ಸಲ್ಲಿ ಸರ್ವಿಸ್ ಮಾಡ್ತಾ ಇದ್ರಲ್ಲ, ಅದ್ರ ಬಗ್ಗೆ ಒಂದು ಸ್ವಲ್ಪ ವಿಚಾರಣೆ ಇದೆ, ಒಂದು 11:30ಗೆ ಬನ್ನಿ ಅಂದರು. ಆಯಿತು ಅಂತೇಳಿ ಹೋಗ್ತಾ ಇದ್ದೇನೆ ಅಲ್ಲಿಗೆ. ನನ್ನ ಸ್ನೇಹಿತನಿಗೂ ಕಾಲ್ ಮಾಡಿದ್ದಾರೆ, ಅವನಿಗೆ 10:00ಗೆ ಬರಲಿಕ್ಕೆ ಹೇಳಿದ್ದಾರೆ. ಅವನು ವಿಚಾರಣೆ ಆಗ್ತಾ ಉಂಟು. ಇನ್ನು 11:30 ಗಂಟೆಗೆ ನಾನು ಹೋಗ್ತೀನಿ. ಈಗ ತಾವು ಎಷ್ಟು ವರ್ಷದಿಂದ ಈ ಸರ್ವಿಸನ್ನು ಮಾಡ್ತಿದ್ದೀರಿ ಮತ್ತು ಯಾವ ಭಾಗದಲ್ಲಿ ತಾವು ಸರ್ವಿಸನ್ನು ನೀಡ್ತಾ ಇದ್ರಿ? ನಾನು ಬೆಳ್ತಂಗಡಿ ತಾಲೂಕಿನಾದ್ಯಂತ ಇಲ್ಲಿ ಸುಮಾರು 23 ವರ್ಷಗಳಿಂದ ಈ ತಾಲೂಕಲ್ಲಿ ಖಾಸಗಿ ಆ್ಯಂಬುಲೆನ್ಸ್ ಇದ್ದಿಲ್ಲ. ಆವಾಗ ನಾನು ಮೊದಲನೇ ಬಾರಿ ಮಂಗಳ ಹಾಸ್ಪಿಟಲ್ನ ಆ್ಯಂಬುಲೆನ್ಸನ್ನು ತಂದು ಇಲ್ಲಿ ನಾನು ಸರ್ವಿಸ್ ಸ್ಟಾರ್ಟ್ ಮಾಡಿದ್ದೇನೆ 23 ವರ್ಷದ ಮೊದಲು. ಆವತ್ತಿನಿಂದ ಇವತ್ತಿನವರೆಗೂ ಅದೇ ಕಾಯಕವನ್ನು ಮಾಡ್ತಾ ಇದ್ದೇನೆ. ತಾವು ಧರ್ಮಸ್ಥಳ ಭಾಗದಲ್ಲಿ ಯಾವ್ಯಾವ ಭಾಗದಿಂದ ಇದು ಮೃತದೇಹಗಳನ್ನು ತರ್ತಾ ಇದ್ರಿ ಅಂತ? ಸರ್, ನಮಗೆ ಹಾಗಂತ ಹೇಳಿದರೆ ಈ ನೇತ್ರಾವತಿ ಸ್ನಾನಘಟ್ಟದ ಹತ್ತಿರ ಮತ್ತು ಕೆಲವೆಲ್ಲ ಮನೆಗಳಿಂದ ಇಂಥದ್ದೇ ಪ್ಲೇಸ್ ಅಂತೇನಿಲ್ಲ. ಎಲ್ಲೆಲ್ಲ ಪೊಲೀಸವರು ಎಲ್ಲಿ ನಮಗೆ ಮಾಹಿತಿ ಕೊಡ್ತಾರೆ ಅಂಥ ಸ್ಥಳಗಳಿಗೆ ಹೋಗಿ ಅದನ್ನು ಬಾಡಿಗಳನ್ನು ತಂದು ನಾವು ಮೋರ್ಚರಿಗೆ ಶಿಫ್ಟ್ ಮಾಡ್ತೇವೆ, ಸ್ಥಳೀಯ ತಾಲೂಕು ಹಾಸ್ಪಿಟ್ಲಿಗೆ. ಅಲ್ಲಿಂದ ಅದು ಆಗಿಲ್ಲ ಅಂದರೆ ಇದಕ್ಕೆ ಮೆಡಿಕಲ್ ಕಾಲೇಜ್ ಹಾಸ್ಪಿಟ್ಲ್ ಮಂಗಳೂರಿಗೆ ಶಿಫ್ಟ್ ಮಾಡ್ತೇವೆ ಅಷ್ಟೇ. ನಾವು ಧರ್ಮಸ್ಥಳ ಭಾಗದಿಂದ ಈ ರೀತಿ ಅನಾಥ ಶವಗಳನ್ನು ತರುವಂಥ ಟೈಮಲ್ಲಿ ಪೊಲೀಸ್ನವ್ರು ಕರೆದ್ರೆ ಮಾತ್ರ ಹೋಗ್ತಿದ್ರು ಅಥವಾ ಹೇಗೆ ಅಂತ? ಪೊಲೀಸವರ ಮಾಹಿತಿ ಇಲ್ಲದೆ, ಪೊಲೀಸವರ ಕರೆ ಇಲ್ಲದೆ ನಾವು ಹೋಗೋದಿಲ್ಲ. ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ, ಅಪಘಾತ ಆದ ಸಂದರ್ಭದಲ್ಲಿ ಪಬ್ಲಿಕ್ ಯಾರು ಫೋನ್ ಮಾಡಿದರೂ ನಾವು ಹೋಗ್ತೇವೆ. ಇಮಿಡಿಯೇಟ್ ಹೋಗಿ ಅವನನ್ನು ಹಾಸ್ಪಿಟ್ಲಿಗೆ ದಾಖಲು ಮಾಡುವಂಥ ಕೆಲಸ ಮಾಡ್ತೇವೆ. ಈ ಇಂಥದ್ದೆಲ್ಲ UDRಗಳೆಲ್ಲ ಆದದ್ದರಿಂದ ನಾವು ಪೊಲೀಸವರು ಅವರ ಫೋನ್ ಇಲ್ಲದೆ, ಅವ್ರು ಫೋನ್ ಮಾಡದೆ, ಅವ್ರು ಬರಲಿಕ್ಕೆ ಹೇಳದೆ ನಾವು ಆ ಸ್ಥಳಕ್ಕೆ ನಾವು ಹೋಗೋದಿಲ್ಲ. ಅಂದರೆ ನಾವು ಹೋಗುವಾಗ ಅವರು ಅಲ್ಲಿದೆಲ್ಲ ಮಾಜರೆಲ್ಲ ಮುಗಿಸಿರ್ತಾರೆ, ನಮಗೆ ಮೋರ್ಚರಿಗೆ ಶಿಫ್ಟ್ ಮಾಡಲಿಕ್ಕೆ ಹೇಳ್ತಾರೆ. ನಮ್ಮ ಕೆಲಸ ಅಷ್ಟೇ, ಅಲ್ಲೇ ಶಿಫ್ಟ್ ಮಾಡಿ ಮೋರ್ಚರಿಗೆ ಹಾಕ್ತೇವೆ ಅಷ್ಟೇ. ಈ ರೀತಿ ಅನಾಥ ಶವಗಳು ಆ ಧರ್ಮಸ್ಥಳ ಭಾಗದಲ್ಲಿ ಸಿಕ್ಕಂಥ ಟೈಮಲ್ಲಿ ಪೊಲೀಸರು ತಮ್ಮದೇನಾದ್ರು ಸಹಿಯನ್ನು ಏನಾದ್ರು ಪಡ್ಕೊಳ್ತಿದ್ರ ಅಥವಾ ಏನಾದರೂ ದಾಖಲೆಗಳು ಇರ್ತಿತ್ತ ಅಂತ? ಇಲ್ಲ, ನಮಗೇನಿಲ್ಲ ಸರ್. ಯಾಕಂತ ಹೇಳಿದರೆ ನಾವು ಡೆಡ್ ಬಾಡಿ ಕೊಂಡೋಗುವವರು ಮತ್ತು ತುರ್ತು ಸಂದರ್ಭದಲ್ಲಿ ಏನಾದರೂ ಮಾಡುವವರು. ಹಾಗಾಗಿ ನಮಗೆ ಕೆಲಸ ಏನಂದರೆ ಅಲ್ಲಿಂದ ಬಾಡಿ ಕೊಂಡೋಗಿ ಹಾಸ್ಪಿಟ್ಲಿಗೆ ಹಾಕೊಂಡ್ರೆ ನಾವು ಅಷ್ಟೇ ಹಾಕಿ ಬರ್ತೇವೆ ಹೊರತು ನಮ್ಮಿಂದ ಯಾರು ಸಹಿ ಪಡ್ಕೊಳ್ಳೋದಾಗಲಿ, ಲೆಟ್ರಲ್ಲಿ ಯಾವುದೇ ಬರ್ಕೊಳ್ಳೋದಾಗಲಿ ಯಾವುದೂ ಇಲ್ಲ ಇದುವರೆಗೂ. ಇಲ್ಲ. SIT ಅಧಿಕಾರಿಗಳು ಏನಾದರೂ ದಾಖಲೆಯನ್ನು ತಗೊಬನ್ನಿ ಅಂತ ಏನಾದರೂ ಹೇಳಿದಾರ? ಈಗ ಏನು ಹೇಳಿಲ್ಲ, ನನ್ನಲ್ಲಿ ಬಂದು ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿದ್ದಾರೆ ಅಷ್ಟೇ. ಏನಾದರೂ ಆತಂಕ ಇದೆಯಾ ತಮಗೆ? ಇಲ್ಲ, ಹಾಗೇನಿಲ್ಲ. ಏನಾದ್ರು ದಾಖಲೆ ಪತ್ರಗಳನ್ನು ಏನಾದರೂ ಕೇಳ್ತಾರೆ ಹಳೆಯದು ಅಂದರೆ 23 ವರ್ಷದ ಮೊದಲಲ್ಲ, ಅದೆಲ್ಲ ಇನ್ನು ನೋಡಬೇಕಷ್ಟೇ. ಯಾವುದು ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಅವ್ರು ಏನು ಹೇಳಲಿಲ್ಲ, ಯಾವುದ್ರ ಬಗ್ಗೆ ಬರಲಿಕ್ಕೆ ಹೇಳಿದ್ದೇನೆ ಅಂತಲೂ ಹೇಳಿಲ್ಲ ನನಗೆ. ನಾವು ಕಳೆದ 23 ವರ್ಷಗಳಿಂದ ಸರ್ವಿಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರಿ. ಮೊದಲು ಧರ್ಮಸ್ಥಳ ಠಾಣೆ ಇರಲಿಲ್ಲ, ಬೆಳ್ತಂಗಡಿ ಪೊಲೀಸ್ ಠಾಣೆ ಇತ್ತು. ಸೊ ಆ ಟೈಮ್ ಹೌದು, ಹೊರ ಠಾಣೆ ಇತ್ತು, ಬಟ್ ಬೆಳ್ತಂಗಡಿಯಿಂದಲೇ ಅದು ಆಪರೇಟ್ ಆಗ್ತಿತ್ತು. ಸೊ ಆ ಟೈಮಲ್ಲಿ ಕೊಳೆತ ಶವಗಳು ಕೂಡ ಆ ಟೈಮಲ್ಲಿ ಅಲ್ಲಿ ಸಿಗ್ತಾ ಇತ್ತಾ ಹೇಗೆ? ನೇತ್ರಾವತಿ ನದಿ ತೀರದಲ್ಲಿ ಬಂದಂಥದ್ದು, ನದಿಯಲ್ಲಿ ಬಂದಂಥ ಕೆಲವು ಡೆಡ್ ಬಾಡಿಗಳಿತ್ತು. 10-12 ದಿವಸ ಕೊಳ್ತೋದದ್ದೆಲ್ಲ ಅಲ್ಲಿ ಡ್ಯಾಮಲ್ಲಿ ಮೇಲೆ ಸಿಕ್ಕಾಕೊಂಡು ಮತ್ತೆ ಕೆಳಗೆ ಬರುವಂಥದ್ದು ಅಂಥದ್ದೆಲ್ಲ ಇತ್ತು. ಈಗ ಒಬ್ಬ ವ್ಯಕ್ತಿ ಸತ್ತು ಒಂದು ವಾರ ಅಥವಾ 2 ವಾರ ಅಂತಂದರೆ ಮೃತದೇಹವನ್ನು ನೇರವಾಗಿ ಎತ್ಕೊಂಡು ಬರ್ಬೋದು. ಕೆಲವೊಂದು ತಿಂಗಳಂಗಟ್ಟೆ ಹೋಗಿರುತ್ತೆ, ಸೊ ಕೊಳ್ತು ಹೋಗಿರುತ್ತೆ. ಸೊ ಆ ಟೈಮಲ್ಲಿ ಯಾವ ರೀತಿ ಪ್ರೊಸೀಜರ್ ಮಾಡ್ತಾ ಇದ್ರು ಅಂತ? ಆ ಟೈಮಲ್ಲಿ ಅಂತ ಹೇಳಿದರೆ ಪೊಲೀಸವರು ಬರ್ತಾರೆ. ಪೊಲೀಸವರು ಬಂದು ಬಾಡಿ ಮೇಲೆ ಹೇಳಲಿಕ್ಕೆಲ್ಲ ನಮ್ಮ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು ಇರ್ತಾರೆ. ನಮಗೆ ಪ್ಲಾಸ್ಟಿಕಲ್ಲಿ ಕವರ್ ಮಾಡಿ ಹಾಕಿದ ನಂತರ ನಾವು ಅದನ್ನು ಗಾಡಿಯಲ್ಲಿ ಹಾಕೊಂಡ್ಬಂದು ಸ್ಥಳೀಯ ಇದಕ್ಕೆ ಶವಾಗಾರಕ್ಕೆ ಹಾಕ್ತೇವೆ ತಂದು ಇಲ್ಲಿ. ಈಗ ಪೂರ್ತಿ ಕೊಳೆತಂಥ ಶವವನ್ನು ಅಲ್ಲೇನಾದ್ರು ಪ್ರೊಸೀಜರ್ ಮಾಡಿ ಹೂತು ಹಾಕುವಂಥ ಪ್ರಕ್ರಿಯೆ ಏನಾದ್ರು ಆಗ್ತಿತ್ತ? ಇಲ್ಲ, ನಾನು ನೋಡಲಿಲ್ಲ. ನಮಗೆ ಅಂಥದ್ದು ಅಂದರೆ ನಾವು ಆ್ಯಂಬುಲೆನ್ಸಲ್ಲಿ ಹೋದ ಸಂದರ್ಭದಲ್ಲಿ ನಾವು ಹಾಸ್ಪಿಟ್ಲಿಗೆ ತರ್ತಿದ್ದೆವು. ಮತ್ತು ಬಾಕಿ ಟೈಮಲ್ಲಿ ಗೊತ್ತಿಲ್ಲ ನಮಗೆ. ಯಾಕಂದರೆ ಇಲ್ಲಿ ತಂದು ಹಾಕ್ತಿದ್ರು, ಇಲ್ಲಿಂದ ಆಗಲಿಲ್ಲ ಅಂತ ಹೇಳಿದರೆ ಮೆಡಿಕಲ್ ಕಾಲೇಜಿಗೆ ಮಂಗಳೂರಿಗೆ ಶಿಫ್ಟ್ ಮಾಡ್ತಿದ್ರು, ದೇಳಕಟ್ಟ ಇದಕ್ಕೆ KS ಹೆಗ್ಡೆಗೆಲ್ಲ. ಅಷ್ಟು ನಿಮ್ಮ ಅನುಭವದಂತೆ ಆ ರೀತಿಯ ಪ್ರಕ್ರಿಯೆ ನಿಮ್ಮ ಇದರಲ್ಲಿ ಖಂಡಿತ ಹೌದು ಅಷ್ಟೇ. ಅಲ್ಲಿ ಸ್ಪಾಟ್ನಲ್ಲಿ ಮಾಡಿದಂಥದ್ದು ಯಾವುದು ಅಂದರೆ ಸ್ಪಾಟಲ್ಲಿ ಅವ್ರು ಪೋಸ್ಟ್ಮಾರ್ಟಮ್ ಮಾಡ್ತಾರೆ ಅಂತ ಹೇಳುವಾಗ ಮಧ್ಯ ನಾವು ಹೋಗುವಂಥ ಅವಶ್ಯಕತೆ ಇರುವುದಿಲ್ಲ. ಅಲ್ಲಿ ನಾವಲ್ಲಿ ಸಾಗಾಟಕ್ಕೆ ಮಾತ್ರ ಹೋಗುವವರು, ನಮ್ಮನ್ನು ಕರೆಯುವುದಿಲ್ಲ. ನಮಗೆ ಗೊತ್ತಿಲ್ಲ ಅಂದರೆ ನಾವು ತಂದದನ್ನೆಲ್ಲ ಹಾಸ್ಪಿಟ್ಲಿಗೆ ತಂದು ಹಾಕಿದೆ. ಈ ಪ್ರಕರಣ ಏನು ಚಿನ್ನಯ್ಯನ ಹೇಳಿದ 100 ಶವಗಳನ್ನು ನಾನು ಹೂತಾಕಿದೆ ಆ ರೀತಿ ಎಲ್ಲ ಪ್ರಾರಂಭದ ಟೈಮಲ್ಲಿ ತಮಗೂ ಕೂಡ ಅನಿಸುತ್ತಾ ತಮ್ಮನ್ನು ಕೂಡ ಒಂದಿನ ವಿಚಾರಣೆ ಕರಿಬೋದು ಅಂತೇಳಿ? ಗೊತ್ತಿಲ್ಲ, ಹಾಗೇನಿಲ್ಲ. ಇಲ್ಲ ಅಂದರೆ ನಮ್ಮದು ಕಾಯಕನೇ ಬೇರೆ. ಅನಾಥ ಅಂತಲ್ಲ, ಯಾರೇ ಶವ ಸಂಸ್ಕಾರ ಕರೆದ್ರೂ ಕೂಡ ಅದನ್ನು ಮಾಡಲಿಕ್ಕೆ ಹೋಗ್ತೇವೆ, ಹಾಸ್ಪಿಟ್ಲಿಗೆ ತಂದು ಬಿಡ್ತೇವೆ. ಮತ್ತು ಅವನಿಗೇನಾದರೂ ತೊಂದರೆ ಆದರೆ ಹಾಸ್ಪಿಟ್ಲಿಗೆ ತಂದು ಬಿಡು ಅಷ್ಟೇ ಕೆಲಸ ಅಲ್ಲದೆ ಬೇರೆ ಯಾವುದಾದ್ರು ಅದರ ಬಗ್ಗೆ ನಾವು ಥಿಂಕ್ ಮಾಡ್ತಾ ಇರಲಿಲ್ಲ. ಹಾಗೆ
ಈಗ ಪ್ರಾರಂಭದಲ್ಲಿ ಅನ್ಐಡೆಂಟಿಫೈ ಬಾಡಿ ಸಿಕ್ಕಂಥ ಟೈಮಲ್ಲಿ ಅದಾದ ಬಳಿಕ ವಾರಸುದಾರರು ಬಂದಂಥ ನಿದರ್ಶನಗಳು ಏನಾದರೂ ಇತ್ತ ತಮ್ಮ ಅನುಭವದ ಪ್ರಕಾರ? ಖಂಡಿತ ಅಂಥದ್ದೆಲ್ಲ ಇತ್ತು, ತುಂಬ ಇತ್ತು. ಅಂಥದ್ದೆಲ್ಲ ನಾವು ಅದನ್ನು ಫ್ರೀಜರಲ್ಲಿ ಕೊಂಡೋಗಿ ಹಾಕ್ತಿದ್ದೇವೆ ಮಂಗಳೂರಲ್ಲಿ. ಮತ್ತೊಂದು 2-3 ದಿವಸ ಬಿಟ್ಟು ಅವರು ಮನೆಯವರು ಬರ್ತಾರೆ. ಅದು ಮನೆಯವರು ಬರ್ತಾರಂತ ಏನಾದರೂ ಗುಮಾನಿ ಇದ್ದರೆ ಮಾತ್ರ ಅಲ್ಲಿ ಫ್ರೀಜರಲ್ಲಿ ಇಡ್ತಾಯಿದ್ರು ಮಂಗಳೂರಲ್ಲಿ. ಮತ್ತು ಬಂದ ನಂತರ ಕೊಂಡೋದದ್ದುಂಟು, ಅವರ ಊರಿಗೆ ಕೊಂಡೋಗಿ ಬಿಟ್ಟದ್ದು ಉಂಟು, ಪೋಸ್ಟ್ಮಾರ್ಟಮ್ ಎಲ್ಲ ಮಾಡಿಸಿ. ಹೌದು. ಥ್ಯಾಂಕ್ ಯು ಸರ್. ಇದಿಷ್ಟು ಆ್ಯಂಬುಲೆನ್ಸ್ ಚಾಲಕ ಹಮೀದ್ ಅವರು ಹೇಳುವಂಥ ಮಾತು. ತನ್ನನ್ನು SIT ಅಧಿಕಾರಿಗಳು ವಿಚಾರಣೆಗೆ ಅಂತೇಳಿ ಕರೆದಿದ್ದಾರೆ. ಸೊ ನಾನು ಸರ್ವಿಸನ್ನು ಮಾಡ್ತಿದ್ದೆ, ಪೊಲೀಸರು ಹೇಳಿದಂಥ ಅನಾಥ ಶವಗಳಿಂದ ಅದನ್ನು ಮಾತ್ರ ನಾನು ತಗೊಬಂದು ಆಸ್ಪತ್ರೆಗೆ ಹಾಕುವಂಥ ಕೆಲಸವನ್ನು ಮಾಡಿದೆ. ಸೊ ಇದನ್ನು ಹೊರತಾಗಿ ಬೇರೆ ಯಾವುದೇ ಕೂಡ ಇರಲಿಲ್ಲ. ಸೊ SIT ಅಧಿಕಾರಿಗಳು ವಿಚಾರಣೆ ಟೈಮಲ್ಲಿ ಏನು ಹೇಳ್ತಾರೆ ಅದಕ್ಕೆ ಎಲ್ಲದಕ್ಕೂ ಕೂಡ ಉತ್ತರ ನೀಡ್ತೇನೆ ಅನ್ನೋಂಥ ಮಾತನ್ನು ಅವ್ರು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಅಶೋಕ್, TV9 ಧರ್ಮಸ್ಥಳ.